ನಮ್ಮನ್ನು ಸರ್ವನಾಶ ಮಾಡುವ 4 ತಪ್ಪುಗಳು. ಸ್ನೇಹಿತರೆ, ಗೊತ್ತು ಗೊತ್ತಿಲ್ಲದೇನೋ ನಾವು ಕೆಲವು ಅಂತ ತಪ್ಪುಗಳನ್ನು ಮಾಡಿಬಿಡ್ತೀವಿ. ಯಾವುದರ ಪಶ್ಚಾತ್ತಾಪ ನಾವು ತಪ್ಪು ಮಾಡಿದ ಮೇಲೆ ಪಡಬೇಕಾಗುತ್ತೋ, ನಮ್ಮ ತಪ್ಪಿನ ಅರಿವು ನಮಗೆ ಆಗುವಷ್ಟರಲ್ಲಿ ನಾವು ಅಷ್ಟೊತ್ತಿಗಾಗಲೇ ನಾಶ ಆಗೋಗಿರ್ತೀವಿ. ಮತ್ತೆ ನಮಗೆ ಅದು ಹೇಗೆ ಆಯಿತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗಾದ್ರೆ ನಾವು ಜೀವನದಲ್ಲಿ ನಮಗೆ ತಿಳಿದೇನೆ ನಮ್ಮನ್ನ ನಾಶ ಮಾಡುವಂತಹ ಅಂತ ಯಾವ ತಪ್ಪುಗಳನ್ನ ಮಾಡ್ತೀವಿ, ಯಾಕೆ ಮಾಡ್ತೀವಿ, ಮತ್ತೆ ಅವುಗಳನ್ನು ಆಗದೇ ಇರೋ ಹಾಗೆ ಮೊದಲೇ ತಡೆದು ನಮ್ಮ ಜೀವನವನ್ನು ಹೇಗೆ ಸುಖಮಯ ಮಾಡಿಕೊಳ್ಳೋದು ಅನ್ನೋದನ್ನ ಇವತ್ತಿನ ಕಥೆಯಿಂದ ನಾವು ತಿಳ್ಕೋಬಹುದು. ಸ್ನೇಹಿತರೆ, ನಿಮ್ಮ ಮೊಬೈಲ್ ಅನ್ನು ಪಕ್ಕದಲ್ಲಿ ಇಟ್ಟು ಕಣ್ಣು ಮುಚ್ಚಿಕೊಂಡು ಈ ಕಥೆನ ಒಂದು ಸಲ ಪೂರ್ತಿ ಕೇಳಿ. ಖಂಡಿತವಾಗಿ ಈ ಕಥೆಯಲ್ಲಿ ಬರೋ ಕೆಲವು ತಪ್ಪುಗಳನ್ನು ನೀವು ಸಹ ಮಾಡಿರ್ತೀರಾ. ಮತ್ತೆ ಈ ಕಥೆಯಿಂದ ಅವುಗಳನ್ನು ಸರಿಪಡಿಸುವಂತಹ ದಾರಿ ನಿಮಗೆ ಸಿಗಬಹುದು. ಅದಕ್ಕೂ ಮೊದಲು ಲಕ್ಷ್ಮೀನಾರಾಯಣರ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವೀವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ಎಂದು ಬರೆಯಿರಿ. ಒಂದು ಕಾಡಲ್ಲಿ ಒಬ್ಬರು ಸನ್ಯಾಸಿ ವಾಸವಾಗಿರುತ್ತಾರೆ. ಅವರೊಬ್ಬರು ದೊಡ್ಡ ವಿದ್ವಾಂಸರಾಗಿರುತ್ತಾರೆ. ಅವರ ಮುಖದಲ್ಲಿ ಯಾವಾಗಲೂ ಮಂದಹಾಸ ಮತ್ತೆ ಸಂಪೂರ್ಣತೆಯ ಕಾಂತಿ ಇರುತ್ತದೆ. ಅವರ ಹತ್ರ ಮುಖ ನೋಡಿ ಭವಿಷ್ಯ ಹೇಳುವಂತಹ ಒಂದು ವಿಶೇಷ ಶಕ್ತಿ ಇರುತ್ತೆ. ಅವರು ಅದರ ಸಹಾಯದಿಂದ ಅವರ ಹತ್ರ ಬರುವ ಎಲ್ಲಾ ಭಕ್ತರ ನೋವನ್ನ ಅವರ ಕೈಲಾದಷ್ಟು ಪರಿಹಾರ ಮಾಡ್ತಿರ್ತಾರೆ. ಅವರ ಹತ್ರ ಯಾರೇ ಕಷ್ಟ ಅಂತ ಬರಲಿ, ಬಡವರು, ಶ್ರೀಮಂತರು, ದೊಡ್ಡವರು, ಚಿಕ್ಕವರು, ಅವರು ಯಾರಿಗೂ ಭೇದ ಭಾವ ಮಾಡ್ತಿರ್ಲಿಲ್ಲ. ಅವರ ಈ ಶಕ್ತಿ ಮತ್ತೆ ಅವರ ಮಹಾನತೆ ಬಗ್ಗೆ ರಾಜ್ಯದ ಎಲ್ಲಾ ಕಡೆ ಹರಡುತ್ತೆ. ಎಲ್ಲಾ ಕಡೆ ಅವರ ಬಗ್ಗೆನೇ ಚರ್ಚೆ ನಡೆಯುತ್ತಿರುತ್ತೆ. ಆದ್ರೆ ಅವರಿದ್ದ ರಾಜ್ಯದ ರಾಜ ಒಬ್ಬ ದೊಡ್ಡ ಕ್ರೂರಿ ಹಾಗೂ ಅಹಂಕಾರಿ ಆಗಿರುತ್ತಾನೆ. ಅವನಿಗೇನಿದ್ರೂ ಅರಮನೆಯ ದುರಾಚಾರ, ಸುಖ ಸುಪ್ಪತ್ತಿಗೆಯನ್ನ ಬಿಟ್ರೆ ಬೇರೆ ಏನು ಕಾಣುತ್ತಿರಲ್ಲ. ಹೀಗಿರಬೇಕಾದ್ರೆ ಸನ್ಯಾಸಿಯ ಹಿರಿಮೆ ಮತ್ತೆ ಅವರ ಶಕ್ತಿಯ ಬಗ್ಗೆ ಆ ರಾಜನಿಗೆ ಗೊತ್ತಾಗತ್ತೆ. ಅವನು ಅವರ ಬಗ್ಗೆ ಕೇಳಿದ ತಕ್ಷಣ ರಾಜ ಕೆಂಡಾಮಂಡಲವಾಗಿ ಬಿಡ್ತಾನೆ. ನನ್ನ ಬಗ್ಗೆ ಬಿಟ್ಟು ಯಾರೋ ಸನ್ಯಾಸಿ ಬಗ್ಗೆ ಜನ ಇಷ್ಟೊಂದು ಕಾಳಜಿ ವಹಿಸುತ್ತಿದ್ದಾರಲ್ಲ, ಇವರಿಗೆ ಎಷ್ಟು ಧೈರ್ಯ, ಆ ಸನ್ಯಾಸಿಗೆ ಮಾಡ್ತೀನಿ ಅಂತ ಕೋಪದಲ್ಲಿ ಮಾರನೇ ದಿನ ಅವನು ಸನ್ಯಾಸಿನ ಭೇಟಿ ಮಾಡಿ ಶಿಕ್ಷೆ ಕೊಡೋದಕ್ಕೆ ಅಂತ ಖುದ್ದಾಗಿ ಅವನೇ ಹೋಗ್ತಾನೆ. ರಾಜ ಸನ್ಯಾಸಿಯ ಗುಡಿಸಲ ಹತ್ತಿರ ಬಂದು ಅವರನ್ನ ಹೊರಗಡೆ ಎಳ್ಕೊಂಡು ಬರೋದಿಕ್ಕೆ ಅಂತ ಗುಡಿಸಲು ಒಳಗಡೆ ಹೋಗ್ತಾನೆ. ಆದರೆ ಸನ್ಯಾಸಿ ಅಲ್ಲಿರಲಿಲ್ಲ. ಅದನ್ನ ನೋಡಿ ರಾಜನಿಗೆ ಇನ್ನೂ ಕೋಪ ಜಾಸ್ತಿ ಆಗ್ಬಿಡುತ್ತೆ. ಕೋಪದಲ್ಲಿ ಹೊರಗಡೆ ಬಂದು ಹುಡುಕಿದರೆ ಸನ್ಯಾಸಿ ಅವರ ಗುಡಿಸಲಿಂದ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ರಾಜ ಸನ್ಯಾಸಿಯ ಮುಖದಲ್ಲಿದ್ದ ಕಾಂತಿ ಮತ್ತು ಶಾಂತತೆಯನ್ನು ನೋಡಿದ ತಕ್ಷಣ ಅವನ ಎಲ್ಲಾ ಕೋಪ, ಅಹಂಕಾರ ಒಂದೇ ಕ್ಷಣದಲ್ಲಿ ಮಾಯ ಆಗ್ಬಿಡುತ್ತೆ. ಅವನು ಅವರಿಗೆ ತೊಂದರೆ ಮಾಡಲ್ಲ. ಅವರ ಮುಂದೆ ಸ್ವಲ್ಪ ದೂರದಲ್ಲಿ ಬಂದು ಕೂತ್ಕೋತಾನೆ. ಸ್ವಲ್ಪ ಹೊತ್ತು ಆದ್ಮೇಲೆ ಸನ್ಯಾಸಿಯವರು ಧ್ಯಾನದಿಂದ ಹೊರಗಡೆ ಬರ್ತಾರೆ. ಅವರು ಕಣ್ಣು ಬಿಟ್ಟ ತಕ್ಷಣ ನೋಡ್ತಾರೆ, ಅವರಿಗಿಂತ ಸ್ವಲ್ಪ ದೂರದಲ್ಲಿ ರಾಜ ಕೂತಿರ್ತಾನೆ. ಅವನನ್ನ ಸನ್ಯಾಸಿಯವರು ಅವರ ಹತ್ರ ಕರೀತಾರೆ. ರಾಜ ಅವರ ಹತ್ರ ಬಂದಾಗ ಅವನಿಗೆ ಅಪಾರ ಶಾಂತಿಯ ಅನುಭವ ಆಗತ್ತೆ. ಆ ರಾಜನ ಮುಖ ನೋಡಿದ ತಕ್ಷಣ ಅವನ ಭವಿಷ್ಯ ಅವರಿಗೆ ಗೊತ್ತಾಗ್ಬಿಡತ್ತೆ. ರಾಜ ಅವರ ಹತ್ರ ಬಂದು ಅವರಿಗೆ ನಮಸ್ಕಾರ ಮಾಡಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ರಾಜ ಅವರಿಗೆ ಅವನ ಭವಿಷ್ಯದ ಬಗ್ಗೆ ಕೇಳ್ತಾನೆ. ಆಗ ಸನ್ಯಾಸಿಯವರು ರಾಜನ ಹಿಂದಿನ ಜೀವನದ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಅವನ ಭವಿಷ್ಯ ನೋಡಿ ರಾಜನಿಗೆ, ನಿನ್ನ ಭವಿಷ್ಯ ಉಜ್ವಲವಾಗಿದೆ, ನೀನೊಬ್ಬ ಮಹಾನ್ ರಾಜನಾಗಿ ನಿನ್ನ ರಾಜ್ಯದಲ್ಲಿ ಹೆಸರುವಾಸಿ ಆಗ್ತೀಯಾ ಅಂತ ಹೇಳ್ತಾರೆ. ಆಗ ರಾಜ ಯೋಚನೆ ಮಾಡ್ತಾನೆ, ನಾನು ಅಷ್ಟೊಂದು ದೊಡ್ಡ ಕ್ರೂರಿ, ನೀಚ, ಪಾಪಿ ಅಂತದ್ರಲ್ಲಿ ನಾನು ಅಷ್ಟೊಂದು ಹೆಸರು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಕೋತಿರ್ತಾನೆ. ಆಗ ರಾಜನಿಗೆ ಗೊತ್ತಾಗತ್ತೆ, ಅವನು ಸನ್ಯಾಸಿಯ ಜೊತೆ ಮೊದಲ ಭೇಟಿಯಲ್ಲಿ ಅವರ ವ್ಯಕ್ತಿತ್ವದಿಂದ ಅವನ ಮೇಲೆ ಅಪಾರವಾದ ಒಳ್ಳೆಯ ಪರಿಣಾಮ ಬೀರಿರುತ್ತೆ. ಅದರಿಂದ
ಅವನು ಬರೀ 5 ನಿಮಿಷ ನಾನು ಇವರ ಜೊತೆ ಇದ್ದಿದ್ದಕ್ಕೆ ನನ್ನಲ್ಲಿ ಇಷ್ಟೊಂದು ಬದಲಾವಣೆ ಬಂದಿದೆ ಅಂದ್ರೆ ಇವರೇನಾದರೂ ಸದಾ ನನ್ನ ಜೊತೆಯಲ್ಲಿ ಅರಮನೆಯಲ್ಲಿ ಇದ್ರೆ ನನ್ನಲ್ಲಿ ಎಷ್ಟೊಂದು ಜ್ಞಾನದ ವೃದ್ಧಿ ಆಗಬಹುದು ಮತ್ತೆ ಅದರಿಂದ ನಮ್ಮ ರಾಜ್ಯಕ್ಕೆ ಎಷ್ಟೊಂದು ಒಳ್ಳೆಯದಾಗಬಹುದು ಅಂತ ಮನಸ್ಸಲ್ಲೇ ಯೋಚನೆ ಮಾಡಿ ಅವರಿಗೆ ಅರಮನೆಗೆ ಬಂದು ವಾಸ ಮಾಡೋ ಪ್ರಸ್ತಾವನೆ ಕೊಡ್ತಾನೆ. ಸನ್ಯಾಸಿಯವರು ರಾಜನ ಒಳ್ಳೆ ಉದ್ದೇಶದ ಪ್ರಸ್ತಾವನೆ ಕೇಳಿ ಅವರು ಅರಮನೆಗೆ ಬರುವುದಕ್ಕೆ ಒಪ್ಕೋತಾರೆ. ಸನ್ಯಾಸಿ ಅರಮನೆಗೆ ಬಂದಾಗ ರಾಜ ಸನ್ಯಾಸಿಯ ಒಳ್ಳೆಯ ಆದರ ಸತ್ಕಾರ ಮಾಡಿ ಅವರಿಗೆ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡ್ತಾನೆ. ಸನ್ಯಾಸಿ ಅರಮನೆಯಲ್ಲಿ ಒಳ್ಳೆಯ ಸಮಯ ಕಳೆಯುವುದಕ್ಕೆ ಶುರು ಮಾಡ್ತಾರೆ. ಅವರ ಜ್ಞಾನದ ದಾರಿಯಿಂದ ರಾಜನು ಕೂಡ ಒಳ್ಳೆ ರಾಜ್ಯಭಾರ ಮಾಡುವುದಕ್ಕೆ ಶುರು ಮಾಡಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದು ದಿನ ರಾಜ ಮತ್ತೆ ರಾಣಿಗೆ ರಾಜ್ಯದ ವಿಷಯದ ಕಾರಣದಿಂದ ಹೊರಗಡೆ ಹೋಗಬೇಕಾಗಿ ಬರುತ್ತೆ. ಆಗ ರಾಜ ಸನ್ಯಾಸಿಯನ್ನ ನೋಡಿಕೊಳ್ಳುವುದಕ್ಕೆ ಅಂತ ಒಬ್ಬ ಸೇವಕನನ್ನ ನಿಯುಕ್ತ ಮಾಡಿ ಹೋಗ್ತಾನೆ. ಆದ್ರೆ ಆ ಸೇವಕ ರಾಜ ಹೊರಗಡೆ ಹೋದ ಮಾರನೇ ದಿನಾನೇ ಅವನಿಗೆ ಕಾಯಿಲೆ ಬಂದು ಮನೆಗೆ ಹೋಗ್ಬಿಡ್ತಾನೆ. ಮತ್ತೆ ತುಂಬಾ ದಿನ ಆದ್ರೂ ಅವನು ವಾಪಸ್ ಕೂಡ ಬರೋದಿಲ್ಲ. ಅದರಿಂದ ಎಷ್ಟು ದಿನ ಸನ್ಯಾಸಿಗೆ ಊಟ ತಿಂಡಿ ಅವರ ಉಪಚಾರ ಮಾಡುವವರು ಇಲ್ಲದ ಹಾಗೆ ಆಗೋಗ್ಬಿಡತ್ತೆ. ಅವರಿಗೆ ರಾಜನ ಮೇಲೆ ತುಂಬಾನೇ ಕೋಪ ಬರುತ್ತೆ. ಆದರೂ ಅವರು ರಾಜ ಬರೋ ತನಕ ಆ ಸಮಯನ ಹೇಗೋ ನಿಭಾಯಿಸಿಕೊಂಡು ಕಾಲ ಕಳೆಯುತ್ತಿದ್ರು. ಕೆಲವು ದಿನಗಳಾದ ಮೇಲೆ ರಾಜ ಅರಮನೆಗೆ ವಾಪಸ್ ಬಂದಾಗ ಸನ್ಯಾಸಿ ಕೋಪದಲ್ಲಿ ಅಲ್ಲಿ ನಡೆದಿದ್ದೆಲ್ಲ ರಾಜನಿಗೆ ಹೇಳ್ತಾರೆ. ಸನ್ಯಾಸಿಯ ಕೋಪ ನೋಡಿ ರಾಜ ಅವರೆಲ್ಲಾದ್ರೂ ಅವನಿಗೆ ಶಾಪ ಕೊಟ್ಬಿಟ್ರೆ ಕಷ್ಟ ಅಂತ ಅವರ ಹತ್ರ ಕ್ಷಮೆ ಕೇಳ್ತಾನೆ. ಮತ್ತೆ ಇನ್ನೊಂದು ಸಲ ಹೀಗಾಗೋದಿಲ್ಲ ಅಂತ ಸನ್ಯಾಸಿಗೆ ಮಾತು ಕೊಟ್ಟು ಅವರನ್ನ ಶಾಂತಗೊಳಿಸ್ತಾನೆ. ಆದರೆ ರಾಜನಿಗೆ ಸನ್ಯಾಸಿಯನ್ನ ನೋಡಿಕೊಳ್ಳುವುದನ್ನ ಬಿಟ್ಟು ಬೇರೆ ಮುಖ್ಯವಾದ ಕೆಲಸಗಳು ಸಹ ಇರುತ್ತೆ. ರಾಜನಿಗೆ ಮತ್ತೆ ಹೊರಗಡೆ ಹೋಗೋ ಪರಿಸ್ಥಿತಿ ಬರುತ್ತೆ. ಆಗ ರಾಜ ಸನ್ಯಾಸಿಯ ಜೊತೆ ಕಳೆದ ಬಾರಿ ಆದ ತಪ್ಪು ಮತ್ತೆ ಆಗದೇ ಇರಲಿ ಅಂತ ಈ ಸಲ ಅವನು ಖುದ್ದಾಗಿ ರಾಣಿಯನ್ನ ಸನ್ಯಾಸಿಯ ಸೇವೆ ಮಾಡೋದಕ್ಕೆ ಹೇಳಿ ಹೋಗ್ತಾನೆ. ರಾಣಿ ಕೂಡ ಸರಿ ಅಂತ ಒಪ್ಪಿಕೊಂಡು ಪ್ರತಿದಿನ ತಪ್ಪದೆ ಸನ್ಯಾಸಿಯ ಸೇವೆ ಮಾಡ್ತಿರ್ತಾಳೆ. ಆದರೆ ಒಂದು ದಿನ ರಾಣಿ ಬೇರೆ ಯಾವುದೋ ಕೆಲಸದಿಂದ ಅವತ್ತು ಸನ್ಯಾಸಿಗೆ ಊಟ ಕೊಡೋದನ್ನು ಮರೆತು ಹೋಗ್ತಾಳೆ. ಸನ್ಯಾಸಿ ತುಂಬಾ ಹೊತ್ತು ಕಾಯ್ತಾರೆ. ಆದರೂ ಸುಮಾರು ಹೊತ್ತಾದರೂ ಊಟ ಬರೋದೇ ಇಲ್ಲ. ಅದಕ್ಕೆ ಅವರು ಏನಾಯ್ತು ಅಂತ ಕೇಳೋದಕ್ಕೆ ರಾಣಿ ಹತ್ರ ಹೋಗ್ತಾರೆ. ಅವರು ರಾಣಿಯ ಕೋಣೆ ಹತ್ರ ಬಂದಾಗ ರಾಣಿ ಅವಾಗ ತಾನೇ ಸ್ನಾನ ಮುಗಿಸಿ ಬಂದಿರ್ತಾಳೆ. ಸನ್ಯಾಸಿ ಒಂದು ಕ್ಷಣ ಅವಳ ಸೌಂದರ್ಯ ನೋಡಿ ಮೋಹಿತರಾಗಿ ಬಿಡ್ತಾರೆ. ಮತ್ತೆ ಅವಳನ್ನ ನೋಡ್ತಾ ಮೈ ಮರೆತು ಅಲ್ಲೇ ನಿಂತ್ಕೊಂಡು ಬಿಡ್ತಾರೆ. ಸ್ವಲ್ಪ ಹೊತ್ತು ಆದ್ಮೇಲೆ ಅವರಿಗೆ ಪ್ರಜ್ಞೆ ಬಂದ್ಮೇಲೆ ಅವರು ಊಟ ಏನೂ ಕೇಳದೆ ಹಾಗೆ ಅವರು ಅವರ ಕೋಣೆ ಕಡೆ ವಾಪಸ್ ಹೋಗ್ಬಿಡ್ತಾರೆ. ಸನ್ಯಾಸಿಗೆ ರಾಣಿಯ ಸೌಂದರ್ಯ ಮರೆಯೋಕೆ ಆಗ್ತಿರಲ್ಲ. ಅವಳನ್ನ ನೋಡಿದ ಆ ದೃಶ್ಯ ಅವರ ತಲೆಯಲ್ಲಿ ಮನೆ ಮಾಡಿರುತ್ತೆ. ಅವರು ಅವಳ ಗುಂಗಿನಲ್ಲೇ ಊಟ ನಿದ್ದೆ ಎಲ್ಲ ಸರಿಯಾಗಿ ಮಾಡದೆ ಅವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅದರಿಂದ ಅವರ ಆರೋಗ್ಯ ಕೆಡೋದಕ್ಕೆ ಶುರುವಾಗುತ್ತೆ. ಹೀಗೆ ನಡೀತಾ ಅವರು ತುಂಬಾ ದುರ್ಬಲ ಆಗೋಗಿರ್ತಾರೆ. ರಾಣಿಯ ಊಹದಲ್ಲಿ ಅವರ ಜ್ಞಾನ ಭವಿಷ್ಯ ನೋಡೋ ವಿಶೇಷ ಶಕ್ತಿ ಎಲ್ಲದರ ಮೇಲೂ ಮೋಡ ಕವಿದಂತೆ ಆಗಿರುತ್ತೆ. ಅವರಿಗೆ ಅವರು ಏನು ಮಾಡ್ತಿದ್ದಾರೆ ಅನ್ನೋದೇ ಅರಿವಿರುವುದಿಲ್ಲ. ಆ ಮಟ್ಟಿಗೆ ಅವರು ರಾಣಿಯ ಮೇಲೆ ಮೋಹಿತರಾಗಿರ್ತಾರೆ. ಕೆಲವು ದಿನಗಳಾದ್ಮೇಲೆ ರಾಜ ಅರಮನೆಗೆ ವಾಪಸ್ ಬಂದಾಗ ಅವನಿಗೆ ಸನ್ಯಾಸಿಯ ಸ್ಥಿತಿಯ ಬಗ್ಗೆ ಗೊತ್ತಾಗತ್ತೆ. ಅವನು ತಕ್ಷಣ ಹೋಗಿ ಸನ್ಯಾಸಿಯನ್ನ ಭೇಟಿಯಾಗ್ತಾನೆ. ಮತ್ತೆ ಅವರ ಈ ಪರಿಸ್ಥಿತಿಗೆ ಕಾರಣವಾದರೂ ಏನು, ಅವನಿಂದ ಮತ್ತೆ ಏನಾದರೂ ತಪ್ಪಾಯ್ತಾ, ಯಾರಾದರೂ ಅವರಿಗೆ ತೊಂದರೆ ಮಾಡಿದ್ರಾ, ಯಾಕೆ ಅವರು ಅಷ್ಟೊಂದು ದುರ್ಬಲ ಆಗಿದ್ದಾರೆ, ಏನಾಯ್ತು ನನಗೆ ಹೇಳಿ ಅಂತ ಕೇಳ್ತಾನೆ. ಆಗ ಸನ್ಯಾಸಿ ಇಲ್ಲ ಮಹಾರಾಜ, ನಿಮ್ಮಿಂದ ಏನೂ ತಪ್ಪಾಗಿಲ್ಲ ಅಂತ ಹೇಳ್ತಾರೆ. ಆಗ ರಾಜ ಹಾಗಾದ್ರೆ ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಏನು, ನಾನು ನಿಮ್ಮ ಸಮಸ್ಯೆ ಏನೇ ಇದ್ರೂ ಖಂಡಿತವಾಗಿಯೂ ಪರಿಹಾರ ಮಾಡ್ತೀನಿ, ಹೇಳಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಸನ್ಯಾಸಿ ಮಹಾರಾಜ, ನಾನು ನಿಮ್ಮ ರಾಣಿಯ ಅದ್ಭುತ ಸೌಂದರ್ಯವನ್ನ ನೋಡಿ ಮನಸೋತು ಬಿಟ್ಟಿದ್ದೇನೆ.
ಅವರ ವಿಚಾರದಲ್ಲಿ ಕಳೆದು ಹೋಗಿಬಿಟ್ಟಿದ್ದೇನೆ. ಅವರಿಲ್ಲದೆ ನಾನು ಬದುಕೋದಿಲ್ಲ ಅನ್ಸತ್ತೆ. ಅವರು ನನಗೆ ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ರಾಜ ಅವರ ಮಾತುಗಳನ್ನ ಕೇಳಿ ಒಂದು ಕ್ಷಣ ದಂಗಾಗಿ ಬಿಡ್ತಾನೆ. ಅವನಿಗೆ ಏನು ಹೇಳಬೇಕು, ಏನು ಮಾಡಬೇಕು ಅಂತಾನೆ ತೋಚೋದಿಲ್ಲ. ಅಲ್ಲ, ಎಂತ ಮಹಾನ್ ಸನ್ಯಾಸಿ ಇವರು, ಮಹಾನ್ ಜ್ಞಾನಿ, ವೃತ್ತಿ ಭವಿಷ್ಯ ನೋಡೋ ಶಕ್ತಿ ಇರೋರು. ಇವರಿಗೆ ಇವರ ಭವಿಷ್ಯನೇ ಕಾಣ್ತಿಲ್ವಾ ಹೇಗೆ? ಇವಾಗ ಏನು ಮಾಡೋದು? ಒಳ್ಳೆ ಸಂಕಟ ಆಯ್ತಲ್ಲ. ಇವರಿಗೆ ದಂಡನೆ ಬೇರೆ ಕೊಡಂಗಿಲ್ಲ. ಎಲ್ಲೋ ಇದ್ದವರನ್ನ ಕರ್ಕೊಂಡ್ ಬಂದಿದ್ದೆ ನಾನು. ಇವಾಗ ಇವರಿಗೆ ದಂಡನೆ ಕೊಟ್ಟರೆ ಜನರಲ್ಲಿ ಕೆಟ್ಟ ಸಂದೇಶ ಹೋಗಬಹುದು. ರಾಜ ಇವರನ್ನ ಎಲ್ಲೋ ಇದ್ದವರನ್ನ ಕರ್ಕೊಂಡ್ ಬಂದು ದಂಡನೆ ಕೊಟ್ಟ ಅಂತ ಇನ್ನೊಂದು ಕಡೆ ಇವರು ಹೇಳ್ತಿರೋದು ಕೂಡ ಅಸಂಭವ. ನನ್ನ ರಾಣಿಯನ್ನ ಇವರಿಗೆ ಹೇಗೆ ಕೊಡೋದಕ್ಕೆ ಸಾಧ್ಯ? ಅವಳೇನಾದರೂ ವಸ್ತುನ ಎತ್ತಿ ಕೊಟ್ಟು ಬಿಡೋದಕ್ಕೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಾನೆ. ಆಗ ರಾಣಿಯನ್ನ ಕರೆದು, ನೋಡಿ ಮಹಾರಾಣಿಯವರೇ, ಈ ಸನ್ಯಾಸಿಯವರು ತುಂಬಾ ದುರ್ಬಲ ಆಗ್ಬಿಟ್ಟಿದ್ದಾರೆ. ಇವರನ್ನ ಹೀಗೆ ಬಿಟ್ರೆ ಇವರು ಸತ್ತು ಹೋಗಬಹುದು. ಅದರಿಂದ ಒಬ್ಬ ಸಾಧುನ ಕೊಂದ ಮಹಾನ್ ಪಾಪ ನಮ್ಮ ತಲೆಗೆ ಬರಬಹುದು. ನೀವು ಇವರ ಸೇವೆ ಮಾಡಿ ಇವರ ದುಃಖನ ಪರಿಹಾರ ಮಾಡಿ. ಇವರನ್ನ ಕೊಂದ ಕಳಂಕ ನಮಗೆ ಬರದೇ ಇರೋ ಹಾಗೆ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಆಗ ಪಕ್ಕದಲ್ಲೇ ನಿಂತಿದ್ದ ರಾಣಿ ಅವರ ದುಃಖಕ್ಕೆ ಕಾರಣ ಆದ್ರೂ ಏನು ಅಂತ ಕೇಳಿದಾಗ, ರಾಜ, ಇವರು ನಿಮ್ಮ ಅದ್ಭುತ ಸೌಂದರ್ಯಕ್ಕೆ ಮನಸೋತು ಬಿಟ್ಟಿದ್ದಾರಂತೆ. ಇವರು ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ಆಗ ರಾಣಿ ಆ ಪರಿಸ್ಥಿತಿನ ಬಗೆಹರಿಸೋದು ಹೇಗೆ ಅಂತ ಸ್ವಲ್ಪ ಯೋಚನೆ ಮಾಡ್ತಾಳೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಬುದ್ಧಿವಂತೆ ರಾಣಿಗೆ ಒಂದು ಉಪಾಯ ಹೊಳೆಯುತ್ತೆ. ಆಗ ಅವಳು ಮುಗುಳು ನಗ್ತಾ ರಾಜನಿಗೆ, ಮಹಾರಾಜ, ನೀವೇನು ಚಿಂತೆ ಮಾಡಬೇಡಿ. ಈ ವಿಕಟ ಪರಿಸ್ಥಿತಿನ ಹೇಗೆ ಬಗೆಹರಿಸುವುದು ಅನ್ನೋದು ನನಗೆ ಗೊತ್ತಾಯ್ತು. ಅದರಿಂದ ನಮಗೆ ಸನ್ಯಾಸಿಯ ಹತ್ಯೆಯ ಪಾಪವೂ ಅಂಟಲ್ಲ, ಮತ್ತೆ ನನ್ನ ಪವಿತ್ರತೆಗೂ ಧಕ್ಕೆ ಬರೋದಿಲ್ಲ ಅಂತ ಹೇಳ್ತಾಳೆ. ರಾಣಿಯ ಮಾತುಗಳನ್ನ ಕೇಳಿ ರಾಜನಿಗೆ ಖುಷಿಯಾಗಿ ರಾಣಿಯನ್ನ ಸನ್ಯಾಸಿಯ ಜೊತೆ ಕಳಿಸಿಕೊಡ್ತಾನೆ. ಸನ್ಯಾಸಿ ರಾಣಿಯನ್ನ ಕರ್ಕೊಂಡು ಅವರ ಹಳೆ ಗುಡಿಸಲಿಗೆ ಹೋಗ್ತಾರೆ. ಗುಡಿಸಲಿಗೆ ಬಂದ ತಕ್ಷಣ ರಾಣಿ ಸನ್ಯಾಸಿಗೆ, ನನಗೆ ಇರೋದಕ್ಕೆ ಈ ಗುಡಿಸಲು ಬೇಡ, ನನಗೊಂದು ಒಳ್ಳೆ ಮನೆ ಬೇಕು, ನಾನು ಈ ಗುಡಿಸಲಲ್ಲಿ ಇರಲ್ಲ ಅಂತ ಹೇಳ್ತಾಳೆ. ಆಗ ಸನ್ಯಾಸಿ ರಾಜನ ಹತ್ರ ಹೋಗಿ ನಮಗೊಂದು ಮನೆ ಬೇಕು ಅಂತ ಕೇಳ್ತಾರೆ. ಆಗ ರಾಜ ಅವರಿಗೊಂದು ಮನೆಯ ವ್ಯವಸ್ಥೆ ಮಾಡಿಕೊಡ್ತಾನೆ. ಅದಾದ್ಮೇಲೆ ರಾಣಿ, ನನಗೆ ಅಡುಗೆ ಮಾಡೋಕೆ ಬರಲ್ಲ, ನೀವೇ ಮಾಡಬೇಕಾಗುತ್ತೆ ಅಂತ ಹೇಳ್ತಾಳೆ. ಆಗ ಸನ್ಯಾಸಿ ಅಡುಗೆ ಮಾಡ್ತಾನೆ. ರಾಣಿ ಸನ್ಯಾಸಿ ಹತ್ರ, ನನಗೆ ಯಾವ ಕೆಲಸನೂ ಮಾಡೋಕೆ ಬರಲ್ಲ, ನಾನು ಅರಮನೆಯಲ್ಲಿ ಇದ್ದವಳು, ನನ್ನ ಕೆಲಸಗಳನ್ನೆಲ್ಲ ಸೇವಕರು ಮಾಡ್ತಿದ್ರು ಅಂತ ಸನ್ಯಾಸಿ ಹತ್ರ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಅಡುಗೆ ಮತ್ತೆ ಪಾತ್ರೆ ತೊಳೆಯೋ ಕೆಲಸದ ತನಕನೂ ಅವರಿಂದಾನೇ ಮಾಡಿಸ್ತಿರ್ತಾಳೆ. ಸನ್ಯಾಸಿ ಕೂಡ ತುಟುಕ್ ಪಿಟಿಕ್ ಅಂದೇನೆ ರಾಣಿ ಹೇಳಿದ ಎಲ್ಲಾ ಕೆಲಸನೂ ಒಳ್ಳೆ ಹಾಳು ಮಾಡಿದ ಹಾಗೆ ಮಾಡ್ತಿರ್ತಾರೆ. ಒಂದು ಸ್ವಲ್ಪ ದಿನ ಆದ್ಮೇಲೆ ರಾಣಿ ಅವತ್ತು ಊಟ ಮುಗಿಸಿ ಮಲಗುವುದಕ್ಕೆ ಅಂತ ಮಂಚದ ಮೇಲೆ ಹೋಗ್ತಾಳೆ. ಸನ್ಯಾಸಿ ಪಾತ್ರೆ ತೊಳೆದು ಎಲ್ಲ ಮನೆ ಕೆಲಸ ಮುಗಿಸಿ ರಾಣಿ ಹತ್ರ ಬರ್ತಾನೆ. ಆಗ ರಾಣಿ ಸನ್ಯಾಸಿನ ನೋಡಿ, ನೀವು ಯಾರು ಅಂತ ನಿಮಗೆ ಗೊತ್ತಾ? ನೀವು ಹೇಗಿದ್ದವರು, ಇವಾಗ ಏನಾಗಿದ್ದೀರಾ ಅನ್ನೋದಾದರೂ ನಿಮಗೆ ಅರಿವಿದ್ಯಾ? ಸ್ವತಃ ಮಹಾರಾಜರೇ ಎಲ್ಲಾ ಸೌಕರ್ಯಗಳನ್ನ ಕೊಡ್ತಿದ್ದ ಒಬ್ಬ ಮಹಾನ್ ಸನ್ಯಾಸಿ ನೀವಾಗಿದ್ರಿ. ರಾಜ್ಯದ ಮೂಲೆ ಮೂಲೆಯಿಂದ ಜನ ನಿಮ್ಮ ಹತ್ರ ಸಲಹೆ, ಅವರ ಸಮಸ್ಯೆಗಳಿಗೆ ಪರಿಹಾರ ಕೇಳ್ತಿದ್ರು. ಅವರ ಮುಖ ನೋಡಿ ಭವಿಷ್ಯ ಹೇಳೋ ಅದ್ಭುತ ಶಕ್ತಿ ಕೂಡ ನಿಮಗಿತ್ತು. ಜನ ನಿಮ್ಮನ್ನ ದೇವರ ರೂಪದಲ್ಲಿ ನೋಡ್ತಿದ್ರು. ರಾಜ್ಯದ ಎಲ್ಲಾ ಕಡೆ ಎಲ್ಲರೂ ಒಬ್ಬ ಮಹಾನ್ ಸನ್ಯಾಸಿ ಅಂದ್ರೆ ನಿಮ್ಮ ಪವಾಡದ ವಿಷಯಗಳನ್ನೇ ಚರ್ಚೆ ಮಾಡ್ತಿದ್ರು. ಅಂತ ಮಹಾನ್ ಸನ್ಯಾಸಿ ನೀವಾಗಿದ್ರಿ. ಆದರೆ ಇವತ್ತು ನೀವು ನಿಮ್ಮ ಕಾಮದ ಕಾರಣದಿಂದ ನನ್ನ ಗುಲಾಮರಾಗಿ ಬಿಟ್ಟಿದ್ದೀರಾ. ನಿಮಗೆ ನೀವು ಯಾರು, ನೀವು ಎಂಥ ವ್ಯಕ್ತಿ ಆಗಿದ್ರಿ ಅನ್ನೋದೇ ನಿಮಗೆ ಅರಿವಿಲ್ಲ. ನೀವು ನನ್ನ ಸೌಂದರ್ಯಕ್ಕೆ ಸೋತು ನನ್ನ ಕೈ ಆಟ ಆಡೋ ಕೆಲಸದ ಗೊಂಬೆ ಆಗೋಗಿದ್ದೀರಾ ಅಂತ ಹೇಳ್ತಾಳೆ. ರಾಣಿಯ ಮಾತುಗಳನ್ನ ಕೇಳಿ ಸನ್ಯಾಸಿಗೆ ಒಂದೇ ಸಲ ನಿದ್ದೆಯಿಂದ ಎದ್ದಂಗೆ ಆಗತ್ತೆ.
ಹೌದಲ್ವಾ, ನಾನು ಇದೇನು ಮಾಡ್ತಿದ್ದೀನಿ? ಸುಖ, ಸಂತೋಷ, ಹಣ, ವೈಭವ ಅಷ್ಟೇ ಯಾಕೆ, ಜಗತ್ತನ್ನೇ ತ್ಯಾಗ ಮಾಡಿರೋ ನನಗೆ ದುಷ್ಟಗಳು ಆವರಿಸಿಕೊಂಡಿದ್ದೀಯಾ? ಛೇ, ನಾನು ಇದೆಂತ ಪಾಪ ಮಾಡೋಕೆ ಹೊರಟಿದ್ದೆ? ಏನಾಗಿದೆ ನನಗೆ ಅಂತ ಅಳೋಕೆ ಶುರು ಮಾಡ್ತಾರೆ. ಮತ್ತೆ ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾರೆ. ಅವರ ಎಲ್ಲ ದುಃಖ ಹೊರಗಡೆ ಬಂದ ಮೇಲೆ ಅವರು ಮೊದಲಿದ್ದ ವೇಷಧಾರಣೆ ಮಾಡಿ ರಾಣಿ ಹತ್ರ ಕ್ಷಮೆಯಾಚನೆ ಮಾಡ್ತಾರೆ. ಮತ್ತೆ ರಾಣಿಯನ್ನ ರಾಜನ ಹತ್ರ ಬಿಟ್ಟು ಕ್ಷಮೆಯಾಚನೆ ಮಾಡ್ತಾರೆ. ನಾನು ದೇಶ ಪರ್ಯಟನೆ ಮಾಡೋಕೆ ಹೋಗ್ತೀನಿ, ನನಗೆ ಅರಮನೆ ಸುಖ, ಆರಾಮದಾಯಕ ಜೀವನ ಇದೆಲ್ಲ ಏನೂ ಬೇಡ ಅಂತ ರಾಣಿಯನ್ನ ಬನ್ನಿ ನಿಮ್ಮನ್ನ ರಾಜನ ಹತ್ರ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ಸನ್ಯಾಸಿಯ ಮಾತುಗಳನ್ನ ಕೇಳಿ ರಾಣಿ ಸನ್ಯಾಸಿಗೆ, ಗುರುಗಳೇ, ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡ್ತೀರಾ ಅಂತ ಕೇಳ್ತಾಳೆ. ಸನ್ಯಾಸಿ ನಿಸ್ಸಂಕೋಚವಾಗಿ ಕೇಳಿ, ಖಂಡಿತವಾಗಿಯೂ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ರಾಣಿ, ಅವತ್ತು ನಿಮಗೆ ಊಟ ಸಿಗದೆ ಇದ್ದ ದಿನ ನಾನು ನಿಮ್ಮ ಈ ಅವಸ್ಥೆಯನ್ನ ಮೊದಲ ಬಾರಿ ನೋಡಿದ್ದು. ಅವತ್ತಿನಿಂದ ನಾನು ನಿಮ್ಮ ವ್ಯವಹಾರದಲ್ಲಿ ಪರಿವರ್ತನೆಯನ್ನ ಅನುಭವ ಮಾಡುತ್ತಿದ್ದೆ. ಆದರೆ ಗುರುಗಳೇ, ನಿಮಗೆ ಅವತ್ತು ಅಷ್ಟೊಂದು ಕೋಪ ಯಾಕೆ ಬಂತು? ನೀವು ಸನ್ಯಾಸಿ ಆಗಿರೋದ್ರಿಂದ ನಿಮಗೆ ಕೋಪದಿಂದ ಮುಕ್ತಿ ಸಿಕ್ಕು ನಿಮಗೆ ಶಾಂತಿಯ ಪ್ರಾಪ್ತಿಯಾಗಿದೆ ಅಲ್ವಾ ಅಂತ ಕೇಳ್ತಾಳೆ. ಆಗ ಸನ್ಯಾಸಿ, ನಾನು ಕಾಡಲ್ಲಿ ಇದ್ದಾಗ ನನಗೆ ಊಟ ಸಿಗದೆ ಇದ್ದರೆ ನಾನು ಸಹಿಸಿಕೊಳ್ಳುವುದನ್ನ ರೂಢಿ ಮಾಡಿಕೊಂಡಿದ್ದೆ. ಆದರೆ ನಾನು ಅರಮನೆಗೆ ಬಂದ ಮೇಲೆ ನನಗೆ ಎಲ್ಲಾ ತರಹದ ಸುಖ ಸೌಕರ್ಯಗಳು ಸಿಕ್ಕಿದ್ದು ಮತ್ತೆ ನಾನು ಅವುಗಳ ಮೇಲೆ ಅವಶ್ಯಕತೆಗಿಂತ ಹೆಚ್ಚು ಅವಲಂಬಿತನಾಗಿ ಬಿಟ್ಟಿದ್ದೆ. ಅರಮನೆಯಲ್ಲಿ ಪ್ರತಿದಿನ ನನಗೆ ಊಟ ತಪ್ಪದೆ ಸಿಗುತ್ತಿತ್ತು. ಅದರಿಂದ ನನ್ನ ಉಪವಾಸ ಇರೋ ಅಭ್ಯಾಸ ಕೂಡ ತಪ್ಪಿ ಹೋಯಿತು. ಮತ್ತೆ ನನ್ನಲ್ಲಿ ಆ ಸುಖವನ್ನ ಮತ್ತೆ ಮತ್ತೆ ಪಡಿಸಬೇಕು ಅನ್ನೋ ಆಸೆ ಹುಟ್ಟಿಕೊಂಡು ಬಿಟ್ಟಿತು. ಮಹಾರಾಣಿ, ಯಾವಾಗ ನಮ್ಮ ಆಸೆ ಸಮಯಕ್ಕೆ ಸರಿಯಾಗಿ ತೀರೋದಿಲ್ಲವೋ ಆಗ ನಮ್ಮಲ್ಲಿ ಕ್ರೋಧದ ಉತ್ಪತ್ತಿ ಆಗತ್ತೆ ಮತ್ತು ಆ ಆಸೆ ತೀರಿದ ಮೇಲೆ ನಮ್ಮಲ್ಲಿ ದುರಾಸೆ ಹುಟ್ಟಿಕೊಳ್ಳುತ್ತೆ. ಸನ್ಯಾಸಿ ಮುಂದೆ ಹೇಳ್ತಾರೆ, ಆ ದುರಾಸೆಯನ್ನ ಪೂರ್ತಿ ಮಾಡುವ ಸ್ಥಿತಿನೇ ನನ್ನನ್ನ ಕಾಮದ ಹಳ್ಳಕ್ಕೆ ತಳ್ಳಿದೆ. ಮತ್ತೆ ನಾನು ಅದರಿಂದ ನಾನು ಯಾರು ಅನ್ನುವುದನ್ನೇ ಮರೆತು ನಿಮ್ಮ ಕಡೆ ಆಕರ್ಷಿತನಾಗಿ ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಸನ್ಯಾಸಿ ರಾಣಿಯನ್ನ ಕರ್ಕೊಂಡು ರಾಜರ ಹತ್ರ ಹೋಗ್ತಾರೆ. ಮತ್ತೆ ಮಹಾರಾಜರಿಗೆ ನನ್ನನ್ನ ಕ್ಷಮಿಸಿಬಿಡಿ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಮತ್ತೆ ನನಗೆ ನಾನು ಯಾರು ಅನ್ನೋದು ಮತ್ತೆ ಗೊತ್ತಾಗಿದೆ. ನನಗೆ ನಿಮ್ಮ ಈ ಅರಮನೆಯ ವೈಭೋಗ, ಉಪಚಾರ, ನಿಮ್ಮ ರಾಣಿ ಇವೇನು ಬೇಡ. ನಾನು ಆಸೆಯ ಬಲೆಯಲ್ಲಿ ಬಿದ್ದು ಮಹಾನ್ ಪಾಪ ಮಾಡೋಕೆ ಹೊರಟಿದ್ದೆ. ಮತ್ತೆ ನನ್ನ ಅಮೂಲ್ಯವಾದ ಜೀವನವನ್ನ ನಾಶ ಮಾಡ್ತಿದ್ದೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ ಇಲ್ಲಿಂದ ಕಳಿಸಿಕೊಡಿ ಅಂತ ರಾಜರ ಹತ್ರ ಕೇಳ್ಕೋತಾರೆ. ಆಗ ರಾಜ ಸನ್ಯಾಸಿಯನ್ನ ಕ್ಷಮಿಸ್ತಾನೆ. ಮತ್ತೆ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ಗುರುಗಳೇ, ನಿಮ್ಮಂತ ಮಹಾನ್ ಸನ್ಯಾಸಿ ಯಾರು ಸುಖ ದುಃಖ, ಒಳ್ಳೆಯದು ಕೆಟ್ಟದ್ದು ಮತ್ತೆ ಜಗತ್ತನ್ನೇ ತ್ಯಾಗ ಮಾಡಿ ಕಾಡಲ್ಲಿದ್ದ ನಿಮ್ಮಂತ ಮಹಾನ್ ವ್ಯಕ್ತಿಯನ್ನೇ ಈ ಕೆಟ್ಟ ಗುಣಗಳು ವಶಕ್ಕೆ ತಗೊಂಡು ಬಿಟ್ಟಿದ್ವು. ಅಂದ್ರೆ ನಮ್ಮಂತ ಸಾಮಾನ್ಯ ಜನರನ್ನಂತೂ ನಾಶ ಮಾಡಿಬಿಡುತ್ತವೆ. ಅದಕ್ಕೆ ಜನರನ್ನ ನಾಶ ಮಾಡುವ ಕೆಟ್ಟ ಗುಣಗಳು ಯಾವ್ಯಾವು, ಅವುಗಳು ಯಾವ ಕಾರಣಗಳಿಂದ ಹುಟ್ಟಿಕೊಳ್ಳುತ್ತೆ, ಮತ್ತೆ ಅವುಗಳಿಂದ ಮುಕ್ತಿ ಪಡೆಯುವುದು ಹೇಗೆ ಅನ್ನೋದನ್ನ ದಯವಿಟ್ಟು ನಮಗೆ ಮತ್ತೆ ನಮ್ಮ ರಾಜ್ಯದ ಜನತೆಗೆ ಮಾರ್ಗದರ್ಶನ ಮಾಡಿ ಹೋಗಿ ಅಂತ ಕೇಳಿಕೊಳ್ತಾನೆ. ಆಗ ಸನ್ಯಾಸಿ ರಾಜನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ತಯಾರಾಗ್ತಾರೆ. ಮತ್ತೆ, ಮಹಾರಾಜರೇ ಕೇಳಿ, ಜೀವನದಲ್ಲಿ ಮನುಷ್ಯನನ್ನ ಈ ಗುಣಗಳು ನಾಶ ಮಾಡಿಬಿಡುತ್ತವೆ. ಮತ್ತೆ ಜಗತ್ತಿನ ಎಲ್ಲಾ ಮನುಷ್ಯರಲ್ಲೂ ಈ ಗುಣಗಳು ಇದ್ದೇ ಇರುತ್ತವೆ. ಆದರೆ ಸಮಯ ಇದ್ದಂತೆಯೇ ಅವುಗಳನ್ನ ಗುರುತು ಹಿಡಿದು ಅವುಗಳಿಂದ ಹೊರಗೆ ಬರದೇ ಇದ್ದರೆ ಮನುಷ್ಯ ಸರ್ವನಾಶ ಆಗುವುದು ನಿಶ್ಚಿತ. ಮತ್ತೆ ಇವುಗಳಿಂದ ಮುಕ್ತಿ ಹೊಂದಿದ್ರೆ ಅವರು ದುಃಖ ಹಾಗೂ ಜೀವನದ ಎಲ್ಲಾ ಸಮಸ್ಯೆಗಳಿಂದಾನು ಪಾರಾಗಿ ಬಿಡ್ತಾರೆ. ಮನುಷ್ಯನನ್ನ ಮುಖ್ಯವಾಗಿ 4 ಗುಣಗಳು ಹಾಳು ಮಾಡುತ್ತೆ. ಅದರಲ್ಲಿ ಮೊದಲನೆಯದು ಮನುಷ್ಯನ ಆಸೆ. ಜಗತ್ತಿನ ಎಲ್ಲಾ ಜನರಲ್ಲೂ ಆಸೆ ಅನ್ನೋ ಅವಗುಣ ಇದ್ದೇ ಇರತ್ತೆ. ಮತ್ತೆ ಯಾವ ವ್ಯಕ್ತಿ ಅವನ ಆಸೆಗಳನ್ನ ನಿಯಂತ್ರಣ ಮಾಡೋದಿಲ್ವೋ ಅವನು ಜೀವನದ ಯಾವ ಜಾಗದಲ್ಲೂ ಸಫಲನಾಗುವುದಿಲ್ಲ.
ಯಾಕಂದ್ರೆ ಅವನ ಒಂದು ಆಸೆ ಪೂರ್ತಿ ಆಯ್ತು ಅಂದ್ರೆ ತಕ್ಷಣ ಅವನಲ್ಲಿ ಇನ್ನೊಂದು ಆಸೆ ಹುಟ್ಟಿಕೊಳ್ಳುತ್ತೆ. ಅದು ಸಿಕ್ಕಿದ ಮೇಲೆ ಇನ್ನೊಂದು ಆಸೆ, ಹೀಗೆ ಆಸೆಗಳ ಮೇಲೆ ಆಸೆ ಹೆಚ್ಚಾಗ್ತಾ ಹೋದ ಹಾಗೆ ಅವನಿಗೆ ಜೀವನದಲ್ಲಿ ಸಂತೋಷದ ಭಾವನೆ ಬರೋದೇ ಇಲ್ಲ. ಮತ್ತೆ ಇನ್ನೂ ಬೇಕು ಅನ್ನೋ ಭಾವನೆ ಹೋಗೋದೇ ಇಲ್ಲ. ಅದರಿಂದ ಅವನ ಹತ್ರ ಎಷ್ಟೇ ಸಂಪತ್ತು ಇದ್ದರೂ ಸುಖವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅವನು ಯಾವಾಗ್ಲೂ ಅವನ ಆಸೆಯ ಬಲೆಯಲ್ಲೇ ಸಿಲುಕಿರ್ತಾನೆ. ಅದಕ್ಕಾಗಿ ಮಹಾರಾಜ, ನಾವು ನಮ್ಮ ಆಸೆಗಳ ಮೇಲೆ ನಿಯಂತ್ರಣ ಮಾಡಿಕೊಂಡರೆ ನಮ್ಮ ಮನಸ್ಸು ಕೂಡ ತಾನಾಗೆ ನಿಯಂತ್ರಣಕ್ಕೆ ಬರುತ್ತೆ. ಮತ್ತೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದ್ದರೆ ಅಂತ ಯಾವ ಕೆಲಸನೂ ಇರಲ್ಲ. ಯಾವುದನ್ನ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ವೋ ಈ ಆಸೆ ಅನ್ನೋ ಮಹಾಮಾರಿಯಿಂದ ಹೊರಗೆ ಬರೋ ಉಪಾಯ ಏನಂದ್ರೆ ನಮ್ಮ ಹತ್ರ ಇರೋದ್ರಲ್ಲಿ ತೃಪ್ತಿ ಪಡೋದು, ಮತ್ತೆ ನಮ್ಮ ಹತ್ರ ಇಲ್ಲದೆ ಇರೋ ಬೇರೆಯವರ ವಸ್ತುವಿನಿಂದ ದೂರ ಇರೋದು. ಯಾವಾಗ ನಾವು ನಮ್ಮ ಹತ್ರ ಇರೋದನ್ನ ಬಿಟ್ಟು ಬೇರೆಯವರ ವಸ್ತುವನ್ನ ನೋಡಿ ನಮಗೆ ನಮ್ಮ ಹತ್ರನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀವೋ ಆಗ್ಲಿಂದ ಆಸೆಯ ಆಟ ಶುರುವಾಗತ್ತೆ. ಅದಕ್ಕಾಗಿ ಇರೋದ್ರಲ್ಲಿ ತೃಪ್ತಿ ಪಡೋದನ್ನ ಕಲೀರಿ. ಆಗ ನಿಮ್ಮ ಹತ್ರ ಇಲ್ಲದೆ ಇರೋದು ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಸನ್ಯಾಸಿ ಮುಂದೆ ಹೇಳ್ತಾರೆ, ಮನುಷ್ಯನನ್ನ ಹಾಳು ಮಾಡುವ ಎರಡನೇ ಅವಗುಣ ಯಾವುದು ಅಂದ್ರೆ ಕಾಮ. ಕಾಮದ ಉತ್ಪತ್ತಿ ನಮ್ಮ ಮನಸ್ಸಿನಲ್ಲಿ ಬರುವ ಆಸೆಗಳಿಂದಲೇ ಆಗೋದು. ಹೇಗೆ ಆಸೆಗಳಿಗೆ ಅಂತ್ಯ ಇರೋದಿಲ್ಲವೋ ಹಾಗೆ ಮನುಷ್ಯ ಕಾಮದ ಬಲೆಯಲ್ಲಿ ಸಿಲುಕುತ್ತಾ ಹೋಗ್ತಾನೆ. ಕಾಮಕ್ಕೆ ವಶವಾಗಿರುವ ವ್ಯಕ್ತಿಗೆ ಅದೊಂದನ್ನ ಬಿಟ್ಟು ಬೇರೆ ಏನು ಕಾಣುವುದಿಲ್ಲ. ಎಷ್ಟೋ ರಾಜ ಮಹಾರಾಜರು ಕಾಮದ ವಶಕ್ಕೆ ಸಿಲುಕಿ ರಾಜ್ಯಗಳನ್ನ ಕಳೆದುಕೊಂಡಿದ್ದಾರೆ. ಮತ್ತೆ ಕೆಲವು ಜನರಿಗೆ ಅವರ ಕಾಮ ಸಮಯಕ್ಕೆ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಅವರು ಹುಚ್ಚರಾಗಿ ಬಿಡ್ತಾರೆ ಮತ್ತು ಅವರು ಏನು ಮಾಡ್ತಿದ್ದಾರೆ ಅನ್ನೋದೇ ಅವರಿಗೆ ಗೊತ್ತಿರಲ್ಲ. ಅದಕ್ಕಾಗಿ ಮಹಾರಾಜ, ಕಾಮ ಮನುಷ್ಯನ ಮಹಾ ಅವಗುಣಗಳಲ್ಲಿ ಒಂದು. ಅದರಿಂದ ಎಷ್ಟಾಗುತ್ತೋ ಅಷ್ಟು ದೂರ ಇರೋದೇ ಒಳ್ಳೆಯದು. ಕಾಮದ ಬಲೆಯಿಂದ ಹೊರಬರೋದಕ್ಕೆ 4 ದಾರಿಗಳಿವೆ. ಅವುಗಳಲ್ಲಿ ಮೊದಲನೆಯದು, ಯಾವಾಗ ನಿಮಗೆ ಕಾಮದ ಅನುಭವ ಆಗುತ್ತೋ ಆಗ ನೀವು ಆ ಜಾಗವನ್ನ ಬದಲಾಯಿಸಿ ಒಳ್ಳೆ ಜನರ ಜೊತೆ ಸಂಭಾಷಣೆ ನಡೆಸುವುದು. 2, ನಿಮ್ಮ ಒಳ್ಳೆ ಗೆಳೆಯರ ಜೊತೆ ಬೆರೆಯುವುದು ಅಥವಾ ಅವರ ಜೊತೆ ಯಾವುದಾದರೂ ಮನಸ್ಸಿಗೆ ಉಲ್ಲಾಸ ಕೊಡುವಂತಹ ಆಟ ಆಡೋದು. 3, ಪ್ರಕೃತಿಯಲ್ಲಿ ವಾಯುವಿಹಾರ ಅಥವಾ ಏಕಾಂತವಾಗಿ ಓಡಾಡಿ ಬರೋದು. 4, ದೇವರಲ್ಲಿ ಭಕ್ತಿ ಇರೋರತ್ರ ಕಾಮ ಸುಳಿಯೋದಿಲ್ಲ. ಯಾವಾಗ ನಿಮಗೆ ಕಾಮದ ಆಭಾಸ ಆಗುತ್ತೋ ಮತ್ತೆ ನಿಮಗೆ ಅದು ಬೇಡ ಅನ್ಸಿದ್ರೆ ನಿಮ್ಮ ಇಷ್ಟ ದೇವರ ಪ್ರಾರ್ಥನೆ ಅಥವಾ ಅವರ ಧ್ಯಾನ ಮಾಡುವುದರಿಂದ ಕಾಮದ ಭಾವನೆಯಿಂದ ಹೊರಬರಬಹುದು. ಸನ್ಯಾಸಿ ಮುಂದೆ ಹೇಳ್ತಾರೆ, ಮನುಷ್ಯನ ನಾಶದ 3ನೇ ಅವಗುಣ ಯಾವುದು ಅಂದ್ರೆ ತಕ್ಷಣ ಬರುವ ಕೋಪ. ನಮ್ಮ ಕಾಮ ಅಥವಾ ನಮ್ಮ ಆಸೆಗಳು ನಮಗೆ ಬೇಕಾದ ಸಮಯದಲ್ಲಿ ಸಂಪೂರ್ಣ ಆಗಲಿಲ್ಲ ಅಂದ್ರೆ ಅದರಿಂದ ಕೋಪ ತಕ್ಷಣ ಬರುತ್ತೆ. ಯಾವಾಗ ವ್ಯಕ್ತಿಗೆ ಅವನ ಕೋಪದ ಮೇಲೆ ನಿಯಂತ್ರಣ ಇರುವುದಿಲ್ಲವೋ ಅವನಿಗೆ ಸಮಸ್ಯೆಗಳು ತಾವಾಗಿ ಹುಡುಕಿಕೊಂಡು ಬರುತ್ತೆ. ತಕ್ಷಣ ಬರೋ ಕೋಪದಿಂದ ನಾವು ಆ ಕ್ಷಣದಲ್ಲಿ ಏನು ಮಾಡ್ತಿದ್ದೀವಿ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಕೋಪದಲ್ಲಿ ನಮ್ಮವರಿಗೆ ಅಥವಾ ಬೇರೆಯವರಿಗೆ ನಾವು ಕಟು ಮಾತುಗಳನ್ನ ಸಹ ಹೇಳಿಬಿಡ್ತೀವಿ. ಆದರೆ ಕೋಪ ತಣ್ಣಗಾದ ಮೇಲೆ ನಾವು ಹಾಗೆ ಮಾಡಬಾರದಾಗಿತ್ತು ಅನ್ನೋ ಪಶ್ಚಾತ್ತಾಪ ಕೂಡ ಪಡ್ತೀವಿ. ಕೋಪದಲ್ಲಿ ನಾವು ಎಷ್ಟೋ ತಪ್ಪು ನಿರ್ಣಯಗಳನ್ನ ತಗೊಂಡ್ಬಿಡ್ತೀವಿ. ಆದ್ದರಿಂದ ನಮಗೆ ನಮ್ಮ ಪರಿವಾರ, ನಮ್ಮ ನೆರೆಹೊರೆಯವರ ಮೇಲೂ ಪರಿಣಾಮ ಬೀರುತ್ತೆ. ನಮ್ಮ ಕೋಪದ ಕಾರಣದಿಂದ ಯಾರು ನಮ್ಮನ್ನು ಪ್ರೀತಿಸುವುದಿಲ್ಲ. ಆದ್ದರಿಂದ ನಮಗೆ ಒಂಟಿತನದ ಆಭಾಸ ಆಗತ್ತೆ. ಮತ್ತೆ ಒಂಟಿತನದ ನಕಾರಾತ್ಮಕ ಆಲೋಚನೆಗಳು ಮತ್ತೆ ದುಃಖ ಬರೋದು ಸಾಮಾನ್ಯ. ತಕ್ಷಣ ಬರೋ ಕೋಪವನ್ನು ಗೆಲ್ಲೋದಕ್ಕೆ ಇರೋ ಒಂದೇ ಒಂದು ಸರಳ ದಾರಿ ಏನಂದ್ರೆ ಕೋಪ ಬಂದ ತಕ್ಷಣ ಮಾತನಾಡದೆ ಸುಮ್ಮನೆ ಇರೋದು ಅಥವಾ ಅಲ್ಲಿಂದ ಏನಾದ್ರೂ ಆಗ್ಲಿ ಅಂತ ದೂರ ಹೋಗೋದು. ಕೋಪ ಬಂದ ತಕ್ಷಣ ಒಂದು ಕ್ಷಣ ಶಾಂತವಾಗಿದ್ದರೆ ಸಾಕು, ನಮ್ಮ ಕೋಪ ಅಥವಾ ಅಲ್ಲಿ ಬಂದಿರುವ ಸಮಸ್ಯೆ ನಿಧಾನವಾಗಿ ಅದಾಗದೆ ಪರಿಹಾರ ಆಗುತ್ತೆ. ನೀವು ಕೋಪದ ಬೆಂಕಿಗೆ ಪ್ರತಿಕ್ರಿಯೆ ಮಾಡಿದರೆ ಅದು ಇನ್ನಷ್ಟು ಜಾಸ್ತಿ ಆಗೋದು ಖಚಿತ. ಹಾಗಾಗಿ ಕೋಪದ ಬಲೆಯಿಂದ ಹೊರ ಬರೋ ದಾರಿ ಏನಂದ್ರೆ ಶಾಂತಿ ಮತ್ತೆ ಮೌನ ಮಾತ್ರ. ಈಗ 4ನೇ ಅವಗುಣ ಏನು? ಮನುಷ್ಯನನ್ನ ನಾಶ ಮಾಡುವಂತದ್ದು ಅಂದ್ರೆ ದುರಾಸೆ.
ಸಣ್ಣ ಪುಟ್ಟ ಬಯಕೆಗಳನ್ನ ಆಸೆ ಅಂತೀವಿ, ಆದರೆ ದುರಾಸೆ ಹೆಚ್ಚಲು ಹೆಚ್ಚನ್ನ ಬಯಸುವುದು. ಮಹಾರಾಜ, ದುರಾಸೆಯ ಫಲ ಯಾವಾಗಲೂ ಕೆಟ್ಟದಾಗಿ ಇರೋದು. ಕೆಲವೊಮ್ಮೆ ನಾವು ದುರಾಸೆಯಲ್ಲಿ ಬಂದು ತುಂಬಾ ಜನರಿಗೆ ಕೆಡುಕು ಮಾಡಿಬಿಡ್ತೀವಿ. ಪ್ರತಿ ಮನುಷ್ಯನ ಜೀವನದಲ್ಲಿ ದುರಾಸೆ ಪಡೋ ಸ್ಥಿತಿ ಬಂದೇ ಬರುತ್ತೆ. ಹೆಚ್ಚು ಪಡೆಯುವ ದುರಾಸೆಯಲ್ಲಿ ನಾವು ನಮ್ಮ ಹತ್ರ ಇರೋದನ್ನ ಕಳ್ಕೊಂಡು ಬಿಡ್ತೀವಿ. ಯಾಕಂದ್ರೆ ಮನುಷ್ಯನ ಒಂದು ಇಚ್ಛೆ ಪೂರ್ತಿಯಾದರೆ ಅವನ ದುರಾಸೆ ಕೂಡ ಹೆಚ್ಚಾಗಿ ಬಿಡುತ್ತೆ. ಮತ್ತೆ ಎಷ್ಟೋ ಆಕಾಂಕ್ಷೆಗಳು ಅವನಲ್ಲಿ ಜನ್ಮ ತಾಳತ್ತೆ. ಜೀವನದಲ್ಲಿ ದುರಾಸೆ ಪಡೋ ವ್ಯಕ್ತಿ ಯಶಸ್ಸಿನಿಂದಲೂ ದೂರ ಆಗ್ತಾ ಹೋಗ್ತಾನೆ. ನಾವು ಸಮಯ ಇದ್ದಾಗಲೇ ದುರಾಸೆಯನ್ನ ಬಿಟ್ಟು ಬಿಟ್ರೆ, ಅದರ ಬಲೆಯಲ್ಲಿ ಸಿಲುಕದೆ ಇದ್ರೆ ನಾವು ಖಂಡಿತವಾಗಿಯೂ ಒಬ್ಬರು ಸಫಲ ವ್ಯಕ್ತಿ ಆಗೇ ಆಗ್ತೀವಿ. ಸನ್ಯಾಸಿ ಮುಂದೆ ಹೇಳ್ತಾರೆ, ಮನುಷ್ಯರನ್ನ ನಾಶ ಮಾಡುವ ಇನ್ನೂ ಹಲವಾರು ಗುಣಗಳಿವೆ, ಆದ್ರೆ ಅವುಗಳಲ್ಲಿ ಈ 4 ಅವಗುಣಗಳು ಮುಖ್ಯವಾದವು. ಈ 4 ಅವಗುಣಗಳನ್ನು ಯಾರು ಗೆಲ್ತಾರೋ ಅವರು ಅವರ ಜೀವನದಲ್ಲಿ ಬರೋ ಎಲ್ಲಾ ಪರಿಸ್ಥಿತಿಯನ್ನು ಸುಲಭವಾಗಿ ಗೆಲ್ಲೋ ಸಾಮರ್ಥ್ಯ ಹೊಂದಿರ್ತಾರೆ. ನಾನೊಬ್ಬ ಸನ್ಯಾಸಿಯಾದರೂ ಈ ಅವಗುಣಗಳ ಬಲೆಯಲ್ಲಿ ಬಿದ್ದು ಬಿಟ್ಟೆ ಅಂತದ್ರಲ್ಲಿ ಸಾಮಾನ್ಯ ಜನರು ಇವುಗಳಲ್ಲಿ ಸಿಲುಕೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಆದ್ರೆ ಸಮಯ ಇದ್ದಂತೆ ಅವುಗಳನ್ನು ಗುರುತಿಸಿ ಅವುಗಳಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಹೊರಗಡೆ ಬಂದ್ರೆ ಸಾಮಾನ್ಯ ಜನರು ಕೂಡ ಈ ಅವಗುಣಗಳನ್ನ ಗೆಲ್ಲಬಹುದು ಅಂತ ಹೇಳಿ ಸನ್ಯಾಸಿ ರಾಜ ಮತ್ತೆ ರಾಣಿಗೆ ಕೊನೆ ಸಲ ನಮಸ್ಕಾರ ಮಾಡಿ ಅರಮನೆಯಿಂದ ಹೊರಗಡೆ ಹೋಗ್ತಾನೆ. ಸ್ನೇಹಿತರೆ, ಇಲ್ಲಿಯವರೆಗೂ ಈ ಕತೆ ಕೇಳ್ತಿದ್ದೀರಾ ಅಂದ್ರೆ ಈ ಕಥೆಯಿಂದ ನಿಮಗೆ ಏನಾದರೂ ಒಳ್ಳೆಯದು ಕಲಿಯೋದಕ್ಕೆ ಸಿಕ್ಕಿದೆ ಅನ್ಕೋತೀನಿ. ಕತೆ ಇಷ್ಟ ಆಗಿದ್ರೆ ಮರಿದೇ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ವೀವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.